ಆಡಳಿತ ಪಕ್ಷದವರಿಗೆ ಬಾರಾಖೂನ್ ಆದರೂ ಮಾಫ್. ನಗರದಲ್ಲಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ಕಾಂಗ್ರೆಸ್ನವರಿಗೆ ಬಾರಾಖೂನ್ ಆದರೂ ಮಾಫ್ ಆಗುತ್ತೆ, ಆದರೆ ಬಿ ಜೆ ಪಿಯವರಿಗೆ ಇಲ್ಲಸಲ್ಲದ ನೆಪ ಒಡ್ಡಿ ತಕ್ಷಣ FIR ದಾಖಲಾಗಿಸುತ್ತೆ ಅಂದರೆ ಏನರ್ಥ? ಆಡಳಿತ ಪಕ್ಷದಿಂದ ದ್ವೇಷದ ರಾಜಕೀಯ ಮಾಡಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ಗಂಭೀರ ಆರೋಪ ಮಾಡಿದರು. ನಗರದಲ್ಲಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಗುರುವಾರ ಮಧ್ಯಾಹ್ನ 12:30ಕ್ಕೆ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಮಂಡಲ ಅಧ್ಯಕ್ಷ ಅನಿಲ್ ಪಸಾರ್ಗಿ, ಪ್ರಮುಖರಾದ ಬಸವರಾಜ್ ಆರ್ಯ, ಜ್ಞಾನದೇವ್ ದುಮಾಳೆ, ರವಿ ಹೊಸಳ್ಳಿ, ಸಂತೋಷ್ ಪಾಟೀಲ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇತ್ತು ಬಂದಿರ ಅವಶ್ಯಕತೆ ಏನಿತ್ತು? ನಮ್ಮ ಶಾಸಕರು ಕೂತ್ಕೊಂಡಿದ್ರು ಅವ್ರ ಚೇರಲ್ಲಿ, ಅವರೇನು ಆಲ್ರೆಡಿ ಮುಂದೆ ಹೋಗಿಲ್ಲ. ನಮ್ಮ MLA ಅವರು ಈ ಸ್ಟೇಟ್ ದೇರೋನ್ಲೆ ಅವರೆಲ್ಲ ಕೂತ್ಕೊಂಡಿದ್ದಾರೆ, ಅಲ್ಲೇ ನಿಂತ್ಕೊಂಡ್ರು. ಆಮೇಲೆ ಅವ್ರು ಬಂದಿದ್ದಕ್ಕೆ ಅವರು ಅಲ್ಲಿಂದ ಇಲ್ಲಿಗೆ ಬಂದರು, ಇವ್ರ ಚೇರ್ವರೆಗೆ. ಇದನ್ನೇನಂತ ಕರಿಬೇಕು? ಇವ್ರು ಮುಂದೋಗಿದ್ರೆ ಬಿಡಪ್ಪ ಇವರು ತಪ್ಪು ಮಾಡಿದ್ರು ಅಂತ ನಾನು ಒಪ್ಕೊಂಡ್ಬಿಡ್ತೀನಿ. ನಮ್ಮ MLA ತಪ್ಪು ಮಾಡಿ, ನಮ್ಮ MLA ಅಲ್ಲಿ ಮುಂದೆ 3 ಹೆಜ್ಜೆ ಇಡಲಿಲ್ಲ. ಅವ್ರು ಸೀದಾ ಇವ್ರ ಹತ್ರ ಬಂದ್ರು. ಇದರ ಅರ್ಥ ಏನು? ಅದರಿಂದ ಇದು ಸರ್ಕಾರದ ಒಳ್ಳೆಯ ನಡವಳಿಕೆ ಅಲ್ಲ. ಇದು ಇಡೀ ರಾಜ್ಯಾದ್ಯಂತ, ನಮ್ಮ MLA ಮುನಾಬಾದ್ ಒಂದೇ ಘಟನೆ ಅಲ್ಲ, ಇಡೀ ರಾಜ್ಯಾದ್ಯಂತ ನೋಡಿ ನೀವು. The attitude of the government is not in the proper way. ಸರಿಯಾದ ಮಾರ್ಗದಲ್ಲಿ ಸರ್ಕಾರ ಹೋಗ್ತಾ ಇದೆ. ಈ ಸರ್ಕಾರ ಒಂದು ರೀತಿ ದಾರಿ ಬಿಟ್ಟಿದೆ. ಈಗ ತೆಗೆದುಕೊಳ್ಳಿ, ನಮ್ಮ ಸಿದ್ದು ಪಾಟೀಲ್ ಅವರ ಮೇಲೆ ಆಡಳಿತ ಪಕ್ಷದ ಶಾಸಕರು ಮೇಲೇರಿ ಬಂದರು. ಒಂಥರ ದೌರ್ಜನ್ಯ ಇದು. ಬಳ್ಳಾರಿ ತೆಗೆದುಕೊಳ್ಳಿ, ನಮ್ಮ ಶಾಸಕರ ಮನೆ ಮುಂದೆ ಕಾಂಗ್ರೆಸ್ ಪಾರ್ಟಿಯ ನಾಯಕರ ಭಾವಚಿತ್ರಗಳನ್ನು ಹಾಕಿ ಒಳಗೆ ಹೋಗುವಾಗ ಬರುವಾಗ ಅಪಮಾನ ಮಾಡೋದು. ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳ ಉಪಮುಖ್ಯ ಇರಲಿ, ಮನೆ ಬಿಟ್ಟು ಸ್ವಲ್ಪ ದೂರ ಕಟ್ಕೊಂಡಿದ್ರೆ ರಸ್ತೆ ಕಟ್ಕೋಬೋದಾಗಿತ್ತು, ನಮ್ದೇನು ವಿರೋಧ ಇರಲಿಲ್ಲ, ಅದಕ್ಕೆ ನಮ್ದೇನು ವಿರೋಧ ಇರಲಿಲ್ಲ. ಆದರೆ ಅಲ್ಲಿ ಚೇರ್ ಹಾಕ್ಕೊಂಡು, ಚೇರ್ ಮೇಲೆ ಕುತ್ಕೊಂಡು, ಒಂದು ಗತ್ತಿನ ಮೇಲೆ ಭಾವಚಿತ್ರಗಳನ್ನು ಹಾಕಿಸಿ ನಮ್ಮ ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರಿಗೆ, ಶ್ರೀರಾಮುಲು ಅವರಿಗೆ ಅಪಮಾನ ಆಗೋ ರೀತಿನಲ್ಲಿ ಮಾಡಿದ್ದು. ಅದಾದಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಪಿಸ್ತೂಲಿಂದ ತೆಗೆದುಕೊಂಡು ಶೂಟ್ ಮಾಡಿರುವಂಥ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೀವಿ. ಸಿದ್ದು ಪಾಟೀಲ್ರಂತೂ ನಾವು ನೋಡಿದ್ವಿ, ಜನಾರ್ದನ್ ರೆಡ್ಡಿ ಅಲ್ಲಿ ನೋಡಿದ್ರೆ ಅಲ್ಲಿನೂ ಹಂಗೆ 5 ನಿಮಿಷದಲ್ಲಿ ಭಸ್ಮ ಮಾಡಿಬಿಡ್ತಿದ್ದೆ ಅವ್ರ ಮನೇನ. ಭಸ್ಮ ಮಾಡಿ ಆರಾಮಾಗಿ ನಾನು ವಾಪಸ್ ಬರ್ತಿದ್ದೆ. ಏನಿದು? ಎಂತ ಗತ್ತು, ಏನ್ ಕತೆ, ಏನ್ ವೈಖರಿ? ಆಡಳಿತ ಪಕ್ಷ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ಜನರನ್ನ, ಪ್ರತಿಪಕ್ಷದವ್ರನ್ನ, ಜನರನ್ನ ಕರ್ಕೊಂಡು ಹೋಗ್ಬೇಕು. ಸಬ್ಕೆ ಸಾಥ್ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲ, ಹುಬ್ಬಳ್ಳಿ ಘಟನೆ, ಒಬ್ಬ ಮಹಿಳೆನ, ನಮ್ಮ ಕಾರ್ಯಕರ್ತೆನ, ಒಬ್ಬ SC ದಲಿತ ಮಹಿಳೆನ ಪೊಲೀಸರ ಕಣ್ಣು ಮುಂದೆ, ಕ್ಯಾಮೆರಾಗಳ ಕಣ್ಣು ಮುಂದೆ ವಿವಸ್ತ್ರಗೊಳಿಸೋದು. ಮಹಿಳೆ ಬಿಡಪ್ಪ, ಶರ್ಟ್ ಅರಿತು, ಬನಿಯನ್ ಅರಿತು, ಒಬ್ಬ ಪುರುಷ ಇದ್ದಾನೆ, ತೊಂದರೆ ಇಲ್ಲ. ಮಹಿಳೆ ವಿವಸ್ತ್ರಗೊಳಿಸೋದು ಅಂದ್ರೆ ನಾವು ಇದು ಒಟ್ಟಾರೆಯಾಗಿ ಈ ಸರ್ಕಾರದ ಆಡಳಿತ ಪಕ್ಷದ ಶಾಸಕರು ಇವತ್ತು ಅನೇಕ ಕಡೆ ಪೊಲೀಸರು ಹಂಗೆ ಮಾಡ್ತಾರೆ.
ಈ ಸರ್ಕಾರ ಅನ್ನೋದು ಪೂರ್ತಿ ಶಾಶ್ವತವಾಗಿ ಇದೇ ಸರ್ಕಾರ ಇರ್ತಾರೆ, ಇದೇ ಮುಖ್ಯಮಂತ್ರಿ ಇರ್ತಾರೆ, ನಾವು ಪೊಲೀಸರು ಇದೇ ಶಾಶ್ವತವಾಗಿರ್ತೀವಿ ಅಂತ ಮೆರೀತಾರೆ ಅನೇಕರು. 99% ಅಲ್ಲ, 1-2% ಹಂಗೆ ಮಾಡ್ತಾ ಇದೆ. ಇದು ಜನ ನಿಜಕ್ಕೂ ಇದಕ್ಕೆ ಉತ್ತರ ಕೊಡ್ತಾರೆ. ಶಿವಮೊಗ್ಗದಲ್ಲಿ ಎಲ್ಲರೂ DC ಇದ್ದಾಗ ಜಿಲ್ಲಾ ಪ್ರಭಾರಿ ಮಂತ್ರಿ ಇದ್ದಾರೆ, ಅವ್ರ ಎದುರೇ ಕಣ್ಣೆದುರೇ ಘಟನೆ ಈ ನಡೆದಿದೆ. ಉದಾಹರಣೆ ನಮ್ಮ ಶಾಸಕರು ಕೊಟ್ಟಂತ ಕಂಪ್ಲೇಂಟ್ ಅನ್ನ FIR ಮಾಡಲ್ಲ. ಆಡಳಿತ ಪಕ್ಷದ ಶಾಸಕರು ಮಾಡಿದಂತ ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ, ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಏನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ, ಕೊಟ್ಟಿಲ್ಲ. ಈಗ ಸೋಮೋಟ ಮಾಡ್ಬೋದಾಗಿತ್ತು, ಅವ್ರ ಜಿಲ್ಲಾ ಪ್ರಭಾರಿ ಮಂತ್ರಿ ಇರುವಾಗಲೂ ಸೋಮೋಟ ಮಾಡ್ಬೋದಾಗಿತ್ತು, ಅವರೆಲ್ಲ ಮಾಡಲಿಲ್ಲ. ನೀವು ಬಳ್ಳಾರಿದೆ ತೆಗೆದುಕೊಳ್ಳಿ, ಬಳ್ಳಾರಿ ನಮ್ಮ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬಂದು ಅಲ್ಲೇ ಗಲಾಟೆ ಮಾಡಿ ಅವ್ರ ಮನೆಯಲ್ಲಿ ಮನೆ ಮೇಲೆ ಶೂಟ್ ಮಾಡಿ ಮತ್ತೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಮಾಡೋದು, ಜನಾರ್ದನ್ ರೆಡ್ಡಿ ಮೇಲೇನೆ FIR ಮಾಡೋದು. ಏನ್ ನ್ಯಾಯ ಇದು? ಮತ್ತು ಜನಾರ್ದನ್ ರೆಡ್ಡಿ ನನ್ನ ಮನೆಗೆ ಹಿಂಗ್ ಮಾಡಿದ್ದಾರೆ, ನನ್ನ ಮನೆಗೆ ಶೂಟ್ ಆಗಿದೆ, ಗ್ಲಾಸ್ಗಳೆಲ್ಲ ಹೊಡೆದಿದ್ದಾವೆ, ನಮಗೆ ಹೊರಗೆ ಬರಕ್ ಆಗ್ತಿರ್ಲಿಲ್ಲ, ಭಯದ ವಾತಾವರಣ, ನನ್ನ ಮನೆ ನೋಡಿ 3-4 ಗೋಲಿಗಳು ಸಿಕ್ಕಿದಾವೆ, ಪಿಸ್ತೂಲಿನ ಅಂದ ಶೂಟ್ ಆಗಿರೋವು ಅಂತ ತೋರಿಸ್ತಾ ಇದ್ದಾರೆ. FIR ಯಾರ ಮೇಲೆ ಆಗ್ಬೇಕಾಗಿತ್ತು? ಯಾರು ಶೂಟ್ ಮಾಡಿದ್ರು ಅವ್ರ ಮೇಲೆ ಆಗ್ಬೇಕಾಗಿತ್ತು. ಯಾರ ಮೇಲೆ ಮಾಡಿದ್ರಿ FIR? ಮತ್ತೆ ನಮ್ಮ ಜನಾರ್ದನ್ ರೆಡ್ಡಿ ಮೇಲೆ. ಏನಿದೆ, ಏನ್ ನಡೀತಾ ಇದೆ ಸರ್ಕಾರದಲ್ಲಿ? ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯನ್ನು 12 ಮಾಡದೇ ಹೋದ್ರೆ ಮುಂದಿನ ಕ್ರಮ ಏನು? ಅಲ್ಲ, ಇದನ್ನ ಈಗ 12ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ, ಸೆಷನ್ ಒಳಗೆ ರೈಸ್ ಮಾಡ್ತೀವಿ ಈ ವಿಷಯನ. ಈ ಸಾಲು 1-2 ಸಾಲು ಘಟನೆಗಳಿದಾವೆ ಸರ್ಕಾರದ್ದು. ಸರ್ ಇದನ್ನೇನು ದ್ವೇಷದ ರಾಜಕೀಯ ಅಂತ ಹೆಂಗಂತಾರೆ? ಖಂಡಿತ ದ್ವೇಷದ ರಾಜಕಾರಣ, ವೆಂಡೆಟ್ಟಾ ಪಾಲಿಟಿಕ್ಸ್. ದೇಶದ ರಾಜಕಾರಣದಲ್ಲಿ ಮಾತಾಡಿದ್ರೆ ಹಿಂದಿನ ಇದರಲ್ಲಿ ಬಿಲ್ ಪಾಸ್ ಬೇಡಬೇಕಂದ್ರೆ ನಿಮ್ಮನ್ನ ಟಾರ್ಗೆಟ್ ಭಾರತೀಯ ಜನತಾ ಪಾರ್ಟಿ ಟಾರ್ಗೆಟ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ FIR ಹಾಕಿ ಮಾಡ್ಲಿಲ್ಲ. ನಮ್ಮ ಮೇಲೇನೆ ದಾದಾಗಿರಿ, ನಮ್ಮ ಮೇಲೇನೆ FIR. ಇದು ಕಣ್ಣಿಗೆ ಕಟ್ಟೋ ತರ ಕಣ್ಣಿಗೆ ರಾಜೋ ತರ ನಡೀತಾ ಇದೆಯಲ್ಲ. ನಮ್ಮ ಮೇಲೇನೆ FIR ಆಗೋದು ಮತ್ತು ನಮ್ಮನ್ನೇ ಅರೆಸ್ಟ್ ಮಾಡೋದು. ಈಗ ಉದಾಹರಣೆ ತೆಗೆದುಕೊಳ್ಳಿ, ಹುಬ್ಳಿನಲ್ಲಿ ನಮ್ಮ ಮಹಿಳೆನೇ ಅರೆಸ್ಟ್ ಮಾಡಿದ್ದಾರೆ. ಶಿ ಈಸ್ ಇನ್ ಜೈಲ್. ವೈ? ಒಂದ್ ಕಡೆ ಕಾಂಗ್ರೆಸ್ನವರು ಹುಮ್ನಾವನ್ನ 2ನೇ ಬಳ್ಳಾರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ದೆ ನಾನು ನಿನ್ನೆ. ಬಳ್ಳಾರಿನ 2ನೇ ಬಳ್ಳಾರಿ ಮಾಡ್ತೀವಿ ಅಂತಂದ್ರೆ ಯಾವ ಸೆನ್ಸ್ ಅಲ್ಲಿ? ಯಾರು ನಾರಾ ಭರತ್ ರೆಡ್ಡಿ ಹೇಳಿದ್ನಲ್ಲ ಆ ಸೆನ್ಸ್ ಅಲ್ಲ. ಸರ್ ಈಗ KDP ಘಟನೆಗೆ ನೇರವಾಗಿ ಯಾರನ್ನು ಹೊಣೆ ಮಾಡ್ತೀರಾ ಸರ್? ಒಂದು ಸಬ್ಮಿಷನ್ ಈಗಿನ ಮುಖ್ಯಮಂತ್ರಿ ಹಿಂದೆ ಬಳ್ಳಾರಿ ಮಂದಿ 2ನೇ ಬಳ್ಳಾರಿ ಮಾಡ್ಲಕ್ಕ ಆಸ್ಪತ್ರೆ ಕೊಡಲ್ಲ ಅಂತ ಹೇಳಿದ್ರು. ಮತ್ತೆ ಅದೇ ಅವರೇ ಪಕ್ಷದ ಬಸವರಾಜ್ ಅವರೇ ಪಕ್ಷದವ್ರಿಗೆ ಈ ತರ ಮಾತಾಡ್ತಾ ಇದ್ರು ಅಲ್ಲ. ನೀವೇನಾರು ಮಾಡಿ ನಾವು ನೋಡ್ಕೊಂತೀವಿ ಅಂತ ಹೇಳ್ದಂಗೆ ಸರ್ಕಾರ, ನೀವೇನಾರು ಮಾಡಿ ಅಲ್ಲಿ ನಾವು ನೋಡ್ಕೊಂತೀವಿ ಅಂತ ಹೇಳ್ದಂಗೆ ಸರಿಯಲ್ಲ ಇದು ಆಟಿಟ್ಯೂಡ್. ಶಾಸಕರು ಏಕಾಂಗಿ ಸಂಘರ್ಷಕ್ಕೆ ಪಾರ್ಟಿ ಮತ್ತು ಬೆಂಬಲ ನಮ್ಮ ಪಾರ್ಟಿ ಇದೆ, ಅದಂಗೆ ಏಕಾಂಗಿ ಆಗ್ತಾರೆ. ನಮ್ಮ ಕಾರ್ಯಕರ್ತರೆಲ್ಲ ಇದೆ. ಇಂಥವು ಎಷ್ಟು ನೋಡಿದ್ವಿ ನಾವು. ನಮ್ದೇನು ಪಾರ್ಟಿ ಏನು ಇವತ್ತು 136 ಜನ ಅವ್ರು ಗೆದ್ದಿರ್ಬೋದು, ಏನು ಪರ್ಮನೆಂಟ್ ಆಗಿರ್ತಾರ? ಪರ್ಮನೆಂಟ್ ಆಗಿರ್ತಾರ? ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ, ಮೊನ್ನೆ 4 ಕಡೆಗಳಲ್ಲಿ ಪಟ್ಟಣ ಪಂಚಾಯತ್ಗೆ ಎಲೆಕ್ಷನ್ ನಡೆದಿದೆ. 4 ಕಡೆ ಯಾರು ಅಧಿಕಾರಕ್ಕೆ ಬಂದರು? ನಾವೇ ಬಂದಿದ್ದೀವಿ ಇನ್ನು 2.5 ವರ್ಷದಲ್ಲಿ. ಹಾಗಾಗಿ ಜನ ಉತ್ತರ ಕೊಡ್ತಾರೆ. ಸರ್ ಇದೀಗ KDP ಇದಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಯಾರನ್ನು ಹೊಣೆ ಮಾಡ್ತೀರಾ? ಘಟನೆ ಆಡಳಿತ ಪಕ್ಷ ಸರ್ಕಾರನೇ ಹೊಣೆ ಇದಕ್ಕೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಎದುರು ಖಂಡಿತ. ಯಾಕೆ ನಾವು ಇವರು ಇದು ಮಾಡಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡಿದ್ರು? ಅದೇ ಅಕಸ್ಮಾತ್ ನಮ್ಮ ಶಾಸಕರೇ ಹಂಗ್ ಮಾಡಿದ್ರು ಸುಮ್ಮನೆ ಇರ್ತಿದ್ರ? FIR ಆಗ್ತಿತ್ತಾ? ಇಲ್ಲ. ಅವ್ರು ಮಾತಾಡ್ತಾ ಇರ್ಲಿಲ್ಲ, ಏನು ಮಾತಾಡ್ತಾ ಆ ಘಟನೆ ಬಗ್ಗೆ ಏನು ಹೇಳ್ತಾ ಇರ್ಲಿಲ್ಲ. ಹಾಗಾಗಿ
ಇದು ಜಿಲ್ಲಾ ಉಸ್ತುವಾರಿ ಸಚಿವರ ಕಣ್ಗಾವಲಿನಲ್ಲಿ ಈ ಘಟನೆ ಏನಾಗಿದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡ್ಬೇಕು ಇದಕ್ಕೆ. ಸೆಷನ್ ಒಳಗೆ ನಾವು ರೈಸ್ ಮಾಡ್ತೀವಿ ಈ ವಿಷಯ. ಸರಿ, 12ನೇ ತಾರೀಕು ಪ್ರತಿಭಟನೆ ಏನು ಮಾಡ್ತೀವಿ, ಅದರ ಧ್ಯೇಯ ಉದ್ದೇಶಗಳೇನು, ಯಾವ ವಿಷಯಗಳು ಇಟ್ಕೊಂಡು ತಾವು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗ್ತಾ ಇದ್ದೀರಿ? ಅದು ಬಗ್ಗೆ ಎಂಕ್ವೈರಿ ಆಗಲಿ. ಅದು 48 ಎಕರೆ ಜಾಗ ಏನು ಈ ಥರದ್ದೆಲ್ಲ ಅದ್ರ ಬಗ್ಗೆ ಎಂಕ್ವೈರಿ ಆಗಲಿ. ಎಂಕ್ವೈರಿ ಆಗಬೇಕು ಅಂತ ನಾವು ಹೇಳ್ತೀವಿ. ಆದರೆ ನಮ್ಮ MLA ಮೇಲೆ ಈ ಥರ ದೌರ್ಜನ್ಯ ಎಷ್ಟು ಸರಿ? ಯಾರು ಹೊಣೆ ಇದಕ್ಕೆ? ಧನ್ಯವಾದ. ಸರ್, ನನ್ನ ಲಾಸ್ಟ್ ಕ್ವಶನ್, ಸರ್ಕಾರಿ ಥರ ಭ್ರಷ್ಟಾಚಾರ ತೊಡಗಿದ್ರೆ ಇಲ್ಲಿ ಒಂದು ಲೋಕಾಯುಕ್ತರು ಇಲ್ಲ ನಾವು ನಕಲಿ RTO ಚೆಕ್ ಕೊಟ್ಟು ಸರ್ಕಾರ ಕಣ್ಣ ಕೆಳಗೆ ಅಥವಾ ಮೂವಿನ ಕೆಳಗೆ ಒಂದು ಪ್ಯಾರಲ್ ಒಂದು ಆಫೀಸ್ ಮಾಡಿರ್ತಾರಲ್ಲ, ಸರ್ಕಾರ ಗಮನಕ್ಕಿಲ್ಲ. ಇಲ್ಲ 1 ಗಂಟೆಗೆ ನಿಂತು ಸರ್ ಬೈಲಿಕ್ಕೆ ಸರ್, ಇದ್ರೊಳಗೆ ಎಲ್ಲ ಸರ್ಕಾರ ಇರುತ್ತೆ. ಇಲ್ಲಾಂದ್ರೆ ಹೆಂಗೆ ಓಪನ್ ಇರುತ್ತೆ ಅದು? ಅದಕ್ಕಿಂತ ಮುಂದೆ ಇದೆ ತಾನೆ RTO. ಮುಂಚೆ ಅಲ್ಲ, ಹಳೆ ಬಿಲ್ಡಿಂಗ್ ಇತ್ತು, ಅದನ್ನ ಕೆಳಗೆ ಇತ್ತು. ಅದು ಆ ಸ್ಟ್ರಕ್ಚರ್ನ ಡೆಮಾಲಿಷನ್ ಮಾಡಿರ್ಲಿಲ್ಲ, ಹಂಗೆ ಇತ್ತು ಅಲ್ಲಿ. ಸ್ಟಿಕ್ಕರ್ ಇಟ್ಕೊಂಡು ವೆಹಿಕಲ್ ಇಟ್ಕೊಂಡು ಅದು ಹಂಗೆ ಇತ್ತು. ನಾನು ಮಾಹಿತಿ ತೆಗೆದುಕೊಂಡಿದ್ದೀನಿ. ಹೆಂಗ್ ಕಲೆಕ್ಟ್ ಮಾಡ್ತಾರೆ ಇವರು? ಎಷ್ಟು ದಿನದಿಂದ ಮಾಡ್ತಿದ್ದಾರೆ ಸರ್ಕಾರ ಅಂದ್ರೆ ಈ ತರ ಒಂದ್ ಕಡೆ 2 3 ಚೆಕ್ ಪೋಸ್ಟ್ಗಳು, ಅಕ್ಕಿನ ಸಾಗಾಟ ಮಾಡ್ತೀರಾ, ಮರಳು ದಂಧೆ ಮಾಡ್ತೀರಾ, ಆಮೇಲೆ ಡ್ರಗ್ಸ್ ಕಳ್ಳ ಸಾಗಾಣಿಕೆ ನಡೆಯುತ್ತೆ. ಇಲ್ಲೆಲ್ಲ ಗಾಂಜಾ ಇರ್ಬೋದು ಜಾಸ್ತಿ. ಆಮೇಲೆ ಪ್ರತಿಪಕ್ಷದವರಿಗೆ ಅವರ ಸ್ವಾತಂತ್ರ್ಯನ ಭಂಗ ಮಾಡ್ತೀರಾ, ಹತ್ತಿಕ್ತೀರಾ. ಅಂದ್ರೆ ನಿಮಗೆ ಸರ್ಕಾರಕ್ಕೆ ಎಗನೆಸ್ಟ್ ಮಾತಾಡಬಾರ್ದು. ಅದಕ್ಕೆ ಹೇಟ್ ಸ್ಪೀಚ್ ಹೆಸರಿನಲ್ಲಿ ಬಿಲ್ ತೆಗೆದುಕೊಂಡು ಬಂದು ನಮ್ಮ ಮೇಲೆ ಕೇಸ್ಗಳು ಮಾಡೋಕ್ಕೆ, ಜೈಲಿಗೆ ಕಳ್ಸೋಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದೀರಾ. ಜನರ ಹತ್ರ ಹೋಗ್ತೀವಿ, ನೀವು ಜನರನ್ನ ನಮ್ಮ ಹಕ್ಕುಗಳನ್ನ ಕಸಿಯುವಂತ ಪ್ರಯತ್ನ ಮಾಡ್ತೀರಾ. ಸಂವಿಧಾನಕ್ಕೆ ಅಪಮಾನ ಮಾಡ್ತಿದ್ದೀರಾ ನೀವು. ಆಲ್ರೆಡಿ ದೇರ್ ಆರ್ ರೂಲ್ಸ್ BNS ಕಾಯ್ದೆಗಳಿದೆ. ಮತ್ತೇನು ಅಗತ್ಯ ಇತ್ತು? ಸರ್, ಮೊನ್ನೆ ಘಟನೆ ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಬಿಲ್ ತೆಗೆದುಕೊಂಡು ಬಂದಿದ್ದೇ ಪ್ರತಿಪಕ್ಷವನ್ನ ಹತ್ತಿಕ್ಕಕ್ಕೆ. ಇಲ್ಲಾಂದ್ರೆ ಅವಶ್ಯಕತೆನೇ ಇಲ್ಲ. ಹಂಗಾದ್ರೆ ಯಾಕೆ ಇವತ್ತು ತೆಗೆದುಕೊಳ್ಳಿ. BNS ಕಾನೂನು ಇತ್ತು, ಅದರ ಹೊರತಾಗಿಯೂ ಕೂಡ ಹೇಟ್ ಸ್ಪೀಚ್ ಬಿಲ್ ತೆಗೆದುಕೊಂಡು ಬಂದ್ರಿ. ಮೊದಲನೇ ಕೇಸ್ ಯಾರ ಮೇಲೆ ಆಗ್ಬೇಕಾಗಿತ್ತು? ನಾರಾ ಭರತ್ ರೆಡ್ಡಿ ಮೇಲೆ ಆಗ್ಬೇಕಾಗಿತ್ತು. ನೆಕ್ಸ್ಟ್ ಯಾರಾಗಬೇಕಾಗಿತ್ತು? ಉಮರಾಬಾದಲ್ಲಿ ಆಗ್ಬೇಕಾಗಿತ್ತು. ನೆಕ್ಸ್ಟ್ ಯಾರಾಗಬೇಕಾಗಿತ್ತು? ಹುಬ್ಳಿನಲ್ಲಿ ಆಗ್ಬೇಕಾಗಿತ್ತು. ಅದಾದ ನಂತರ ಯಾರಾಗಬೇಕಾಗಿತ್ತು? ಕೋಗಿಲಿನಲ್ಲಿ ಆಗ್ಬೇಕಾಗಿತ್ತು. ನೀವೇನು ಮಾಡೋದಿಲ್ಲ. ನೀವು ಬಾರಾಕೂನ್ ಮಾಫ್. ನೀವೇನು ಮಾಡಿದ್ರು ಕೂಡ ರೈಟ್, ನಾವೇನು ಮಾಡಿದ್ರು ಕೂಡ ರಾಂಗ್. ಇದು ನಡೆಯೋದಿಲ್ಲ. ಇದು ಏನು ಸರ್ ಅದರಲ್ಲಿ ಈಗ ಮೊನ್ನೆ ನಡೆದ ಘಟನೆ ನಿಮ್ಮ ಪಕ್ಷಕ್ಕೆ ರಾಜಕೀಯವಾಗಿ ಪಾಸಿಟಿವ್ ನೆಗೆಟಿವ್? ನಂಬಿಕೆ ನೆಗೆಟಿವ್ ಹೆಂಗಾಗತ್ತೆ? ನಾವು ಜನರ ಹತ್ರ ಹೋಗ್ತೀವಿ. ಅವ್ರು 2ನೇ ಬಳ್ಳಾರಿ ಮಾಡ್ತಾರೋ, 3ನೇ ಬಳ್ಳಾರಿ ಮಾಡ್ತಾರೋ, 4ನೇ ಬಳ್ಳಾರಿ ಮಾಡ್ತಾರೋ, ಇಡೀ ರಾಜ್ಯನೇ ಬಳ್ಳಾರಿ ಮಾಡ್ತಾರೋ, ಇಡೀ ರಾಜ್ಯದ ಮಹಿಳೆಯರಿಗೆ ರಕ್ಷಣೆ ಇಲ್ದಂಗೆ ಮಾಡ್ತಾರೋ, ಸರ್ಕಾರ ಸ್ವಲ್ಪ ಕಣ್ಣು ಮುಚ್ಕೊಂಡು ನಡೀತಾ ಇದೆ ಅನ್ನಂಗೆ ಕಾಣುತ್ತೆ. ನೆತ್ತಿ ಮೇಲೆ ಬಂದ್ಬಿಟ್ಟಿದ್ದಾವೆ ಅನ್ಸುತ್ತೆ ಈ ಸರ್ಕಾರಕ್ಕೆ ಕಣ್ಣುಗಳು. ಧನ್ಯವಾದ. ಸಿದ್ದರಾಮಯ್ಯ ಅವರು ತಮ್ಮದು ಇದು ಆಚರಿಸ್ಕೊಂಡು ರೆಕಾರ್ಡ್ ಮಾಡ್ತೀವಿ ಅಂತೇಳಿ ದೇವರಾಜ್ ಅರಸು ಅವರ ರೆಕಾರ್ಡ್ ಅನ್ನು ಮುರಿದಿದ್ದಾರೆ. ನಾನಿಲ್ಲ ಅಂತ ಹೇಳಲ್ಲ. ಸಿದ್ದರಾಮಯ್ಯ ಒಬ್ಬರು ಅನುಭವಿ ರಾಜಕಾರಣಿ, ಸಮಾಜವಾದದಿಂದ ಬಂದಿದ್ದಾರೆ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಮಾಡಿದ್ದಾರೆ. ಅದು ಒಂದೇ ಅಲ್ಲ ರೆಕಾರ್ಡ್ ಮಾಡಿರೋದು, ಬಹಳ ರೆಕಾರ್ಡ್ ಮಾಡಿದ್ದಾರೆ ಅವರು. ಪಾಪ ಅದು ಒಂದೇ ಯಾಕೆ, ಇನ್ನೂ ಅನೇಕ ರೆಕಾರ್ಡ್ ಮಾಡಿದ್ದಾರೆ. 14 ಸೈಟ್ ವಾಪಸ್ ಕೊಟ್ಟವ್ರು ಯಾರು? 14 ಸೈಟು. ಈಗ ಉದಾಹರಣೆಗೆ ನಾನು ಕಳ್ತನ ಮಾಡ್ಕೊಂಡ್ ಬರ್ತೀನಪ್ಪ, ವಾಪಸ್ ಕೊಡ್ತೀನಿ, ನಾನು ಪ್ರಾಮಾಣಿಕನಾ? ಬಹಳ ರೆಕಾರ್ಡ್ ಮಾಡಿದ್ದಾರೆ. ಸದನದಲ್ಲಿ
ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 179 ಕೋಟಿ 189 ಕೋಟಿ 189 ಕೋಟಿನಲ್ಲಿ ನಾ ಈ ವಿಷಯನ ರೈಸ್ ಮಾಡಿದಾಗ ಈ ಹಣ ಎಲ್ಲೋಯ್ತು? ತೆಲಂಗಾಣಕ್ಕೆ ಹೋಯ್ತಾ? ಬಳ್ಳಾರಿಗೆ 19 ಕೋಟಿ ಚುನಾವಣೆಗೆ ಖರ್ಚು ಮಾಡಿದ್ರ? ಇವೆಲ್ಲ ವಿಷಯ ರೈಸ್ ಮಾಡಿದಾಗ 189 ಕೋಟಿ ಅಲ್ಲರಿ, ಬರೀ 89 ಕೋಟಿ ಅಂತ ಫ್ಲೋರ್ ಆಫ್ ದಿ ಹೌಸ್ ಒಪ್ಕೊಂಡು ರೆಕಾರ್ಡ್ ಮಾಡಿದಾರೆ ಅವರು. ಹಾಕಿದೀನಿ ಅಂದ್ರೆ ಫೆಬ್ರವರಿ ಮಾರ್ಚ್ ಅಂತ ಮತ್ತೆ ಕೇಳ್ತೀರಾ ನೀವು ಅಂತ ಕೇಳಿ ಆ 2 ತಿಂಗಳ ಹಣ ಹತ್ತತ್ರ 5,000 ಕೋಟಿ ಹಣ ಎಲ್ಲೋಗ್ತಿತ್ತು? ನಮ್ಮ ಮಹೇಶ್ ತೆಂಗಿನಕಾಯಿ ರೈಸ್ ಮಾಡಿದ್ರು, ಸದ್ಯ 5,000 ಕೋಟಿ ಹಣ ಈಗ ಉತ್ತರ ಕೊಡ್ಬೇಕು. ಅವ್ರು ಇನ್ನೂ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಈ ತರದ್ದು ಎಲ್ಲ ರೆಕಾರ್ಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ತಾವು MLC ಇದ್ರಿ, MLC MLA ಸೂಪರಿಟಿ ನಾನು ಅಪರೋಸ ನಾನು ಇದರಲ್ಲಿ ಅಧಿಕಾರದ ಬಗ್ಗೆ ಮಾತಾಡೋದ್ರಿಂದ ಇಲ್ಲೇ ಸ್ವಲ್ಪ ಗದ್ದಲ ಆಗ್ತದೆ. ಮತ್ತೆ ಅದಕ್ಕೆ ನಮ್ಮ ಅವ್ರ ಅಪರಾಸದಿಂದ ಅವ್ರು ಎಷ್ಟು ಅಧಿಕಾರ ಅಂತ ತಿಳ್ಕೊಂಡ್ರಿ ಅಥವಾ ಚುನಾಯಿತ ಪ್ರತಿನಿಧಿಗಳ ನಿಮ್ಮದ ಏನು ವ್ಯತ್ಯಾಸದ ಬಗ್ಗೆ ಇದ್ರ ಬಗ್ಗೆ ಪಾರ್ಟಿ ಇನ್ನು ಈ ಸರ್ಕಾರ ರೂಲಿಂಗ್ ಪಾರ್ಟಿ ಶಾಸಕರಿಗೆ ಎಕ್ಸ್ಟ್ರಾ ಅಧಿಕಾರ ಇದೆ ಅಂತ ತೋರಿಸ್ತಾ ಇದ್ದಾರಲ್ಲ ಅವರು. ಪ್ರತಿಪಕ್ಷದವರು ನಾವು ಹೇಳ್ದಂಗೆ ಕೇಳ್ಬೇಕು ಅವ್ರು ಅಷ್ಟೇ ಅಂತ ಮಾಡ್ತಾ ಇದ್ದಾರೆ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನಾಮಿನೇಟೆಡ್ ಅಥವಾ ಬೇರೆ ಇದರಲ್ಲಿ ಇದರೊಳಗಡೆ ರೈಟ್ಸ್ ಅಲ್ಲಿ ಪವರ್ಸ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಈಗ ಉದಾಹರಣೆಗೆ MLA ಅಂತ ಹೇಳಿದ್ರೆ ಅವ್ರಿಗೆ ಕಾನ್ಸ್ಟಿಟ್ಯೂನ್ಸಿ ಇರುತ್ತೆ, ಅವ್ರಿಗೆ ಸಾಕಷ್ಟು ಅನುದಾನ ಎಲ್ಲ ಕೊಡಬೇಕು. ಆದರೆ ರೈಟ್ಸ್ ಅಲ್ಲಿ ಪವರ್ಸ್ ಅಲ್ಲಿ ಎಲ್ಲ ಶಾಸಕರಿಗೆ ಏನಿರಬೇಕು ಅದೇ ಇರುತ್ತೆ. BJP ಎಲ್ಲೋ ಒಂದು ಕಡೆಗೆ ಮೌನವಾಗಿದೆ ಸರ್. ರಾಜ್ಯದಲ್ಲಿ ಸರ್ಕಾರ ಇಷ್ಟೆಲ್ಲ ತಾವು ಆರೋಪ ಮಾಡ್ತಾ ಇದ್ರಿ, ಏನು ಮಾಡ್ತಾ ಇದೆ ವಿರೋಧ ಪಕ್ಷ? ನೋಡಿ, BJP ಪ್ರತಿಪಕ್ಷವಾಗಿ ಚೆನ್ನಾಗಿ ಕೆಲಸ ಮಾಡೋದ್ರಿಂದನೇ ಇವೆಲ್ಲವೂ ಹೊರಗಡೆ ಬರ್ತಾ ಇದ್ದಾರೆ. ಈಗ ನಮ್ಮ ಶಾಸಕರು ಈಗ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ 12ನೇ ತಾರೀಕು. BJP ಮೌನ ಹೋಗಿದೆಯಾ ಇಲ್ಲಿ? ಬಳ್ಳಾರಿನಲ್ಲಿ 17ನೇ ತಾರೀಕು ನಾವೊಂದು 1000 ದೊಡ್ಡ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ, ಸುಮ್ಮನೆ ಕೂತ್ಕೊಂಡಿದ್ದೀವಿ. ಘಟನೆ ಘಟಿಸಿದ್ದು ಸುಮಾರು ದಿನ ನಂತರ ಮಾಡೋದ್ರಲ್ಲಿ ಇಲ್ಲ, ಘಟನೆ ಘಟಿಸೋದಕ್ಕಿಂತ ಮುಂಚೆ ನಾವು ಮಾಡಲ್ಲ. ಘಟನೆ ಘಟಿಸಿದ ನಂತರ. ಘಟನೆ ಘಟಿಸಿದ ದಿವಸಗಳಾಯ್ತು, ಎಷ್ಟು ದಿನ ಆಯ್ತು? ತಡ ಯಾಕೆ ಮಾಡ್ತಿರೋದು? ಇಲ್ಲ, ತಡ ಅಂದ್ರೆ ನೋಡಿ, ಅವ್ರಿಗೆ ಒಂದು ಕಾಲಾವಕಾಶ ಕೊಟ್ಟಿವಿ ತಡ ಅಂದ್ರೆ ನೋಡಿ, ಇಮ್ಮಿಡಿಯೇಟ್ ಆಗಿ ನಾವು ಪ್ರತಿರೋಧ ಮಾಡಿದೀವಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದೀವಿ, ವಿರೋಧ ಮಾಡಿದೀವಿ. ಇವತ್ತು ಪ್ರತಿಭಟನೆ ಅಂತಕ್ಕಂಥದ್ದು ಇವತ್ತು ಇಮ್ಮಿಡಿಯೇಟ್ ಕೋಟ್ಯಾಂತರ ಜನ ನೋಡ್ತಾರೆ. ನಾವು ಪ್ರತಿಭಟನೆ ಇದನ್ನು ವಿರೋಧಿಸ್ಲಿಲ್ಲ, ಅವ್ರನ್ನ ಪ್ರಶ್ನಿಸ್ಲಿಲ್ಲ ಅನ್ನೋದು ಕೂಡ ಇದು ದೊಡ್ಡ ಸಾಧಾರಣ ಪ್ರೊಟೆಸ್ಟ್ ಅಲ್ಲ. ಈಗ ಮುಂಚೆ ಏನಂತ ಹೇಳಿದ್ರೆ ಕೆಲವೇ 100 ಜನಕ್ಕೆ ಗೊತ್ತಾಗೋದು. ಈಗ ಹಂಗಿಲ್ಲ. ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರೆ, ನಾವು ಪ್ರಶ್ನಿಸಿದರೆ ಕೋಟ್ಯಾಂತರ ಜನ ನೋಡ್ತಾರೆ. ಇದು ಸಾಮಾನ್ಯ ಪ್ರತಿಭಟನೆ ಅಲ್ಲ, ಅವ್ರನ್ನ ಕ್ವಶನ್ ಮಾಡೋದು. ಇಲ್ಲ ಸರ್, ಘಟನೆ ನಡೆದಿದ್ದನೇ ಯಾರೂ ಖಂಡಿಸ್ಲಿಲ್ಲಲ್ಲ. 2-3 ದಿನ ಆಗಿದ್ಮೇಲೆ ಎಲ್ಲರೂ ನೀವೆಲ್ಲ ಅದಕ್ಕೊಂದು ಧ್ವನಿ ಕೊಟ್ಟರೆ ನಡೆದ ಇಮಿಡಿಯೇಟ್ ಇನ್ನು ಘಟನೆ ಹೋಗಿದೆ. ನಮ್ಮ ಜಿಲ್ಲಾದ ಎಲ್ಲ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಜಿಲ್ಲಾ ಪಂಚಾಯತಿಯಲ್ಲಿ ಸೇರಿದ್ದೀವಿ ನಾವು. ಈಗ ಅದು ಕೊಟ್ಟಿದ್ದು ಯಾಕೆ ಅಂತಂದ್ರೆ 9ನೇ ತಾರೀಕು ನಮ್ಮ ರಾಜ್ಯ ಕೋರ್ ಕಮಿಟಿ ಮೀಟಿಂಗ್ ಇದೆ ನಾಳೆ ಮುಂಜಾನೆ ಬೆಂಗಳೂರಲ್ಲಿ. ನಮ್ಮ ಎಲ್ಲಾ ಶಾಸಕರು ಸೇರಿ ಅಲ್ಲೇ ಇರ್ತೀವಿ. ನಾವು 8ನೇ ತಾರೀಕಿಗೆ ನಾವು ಕೊಟ್ಟಿದ್ರೆ ನಮ್ಗೆ ಸ್ವಲ್ಪ ಇವತ್ತು ಸರ್ ಬರೋರಿದ್ರು, ಅದಕ್ಕೆ ಇವತ್ತು ಮಾಡ್ಲಿಕ್ಕೆ ಆಗಲ್ಲ. 1 ದಿವಸ 2 ದಿವಸ ಟೈಮ್ ಕೊಟ್ಟು 12ನೇ ನಾಳೆ ನಮ್ಮ ಕೋರ್ ಕಮಿಟಿ ಇದೆ. ರಾಜ್ಯದ ಸಲಹೆಗಳನ್ನು ತಗೊಳ್ತೀವಿ, ಅಲ್ಲಿ ತಗೊಂಡು ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಹೇಳಿ ಬೀದರ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೀವಿ. ಅದನ್ನು ರಾಜ್ಯದ ನಾಯಕರು ಕೂಡ ಭಾಗವಹಿಸ್ತಾರ. ನಾವು ರಿಕ್ವೆಸ್ಟ್ ಮಾಡ್ತೀವಿ. ಈಗ ಏನಾದರೂ ಸಹ ನೀವೇನು ಹೋರಾಟದ ಎಚ್ಚರಿಕೆ ಸೋಮೋಟ ಆಗ್ಬೋದು ಅಂತ ನಮಗಿದೆ. ದೇವರಾಜ್ ಅರಸೂರ್ ಅವರು ಉಳುವವನೇ ಭೂಮಿಯ ಒಡೆಯ ಅಂತ ಜನಕ್ಕೆ ಭೂಮಿ ಹಂಚಿದ್ರು. ಯಾರು? ದೇವರಾಜ ಅರಸೂರ್. ನಮ್ಮ ಸಿದ್ದರಾಮಯ್ಯ ಅವರು 14 ಸೈಟ್